ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ನೀವು ಚಿಂತಾಮಣಿಯ ಆಸುಪಾಸು ಒಳ್ಳೆಯ ನೀಟ್ ಹಾಗೆ ಜೆಇಇ ಕಾಲೇಜ್ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ಈ ವಿಡಿಯೋ ನಿಮಗೋಸ್ಕರ. ನಾನ್ ನಿಮ್ಗೆ ಪರಿಚಯ ಮಾಡಿಸ್ತಾ ಇದ್ದೀನಿ ಯುಪಿಯು ಕಾಲೇಜ್ ಹಾಗೂ ಕ್ಯಾಟಲೈಸರ್ ಅಕಾಡೆಮಿ. ಚಿಂತಾಮಣಿಯ ಹೊಸ ನೀಟ್ ಹಾಗೂ ಜೆಇಇ ತರಬೇತಿಗೋಸ್ಕರನೇ ಮಾಡಿರುವಂತ ಕಾಲೇಜ್. ಇಲ್ಲಿ ನಿಮ್ಗೆ ನೀಟ್ ಹಾಗೂ ಜೆಇಇ ಎಕ್ಸಾಮ್ ಎಕ್ಸ್ಪರ್ಟ್ ಗಳಿಂದಾನೇ ಕೋಚಿಂಗ್, ಸುಪ್ರೀಂ ಆಗಿರುವಂತ ಲ್ಯಾಬ್, ಸ್ಮಾರ್ಟ್ ಬೋರ್ಡ್ ಇರೋ ಕ್ಲಾಸ್ ರೂಮ್, ದೊಡ್ಡ ಆಟದ ಮೈದಾನ, ಯೋಗ, ಮೆಡಿಟೇಷನ್ ಸೆಂಟರ್ ಮತ್ತು ಸುಸಜ್ಜಿತವಾಗಿರುವಂತ ಲೈಬ್ರರಿ. ಇಲ್ಲಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿ ಪರ್ಸನಲ್ ಆಗಿ ಸ್ಟೂಡೆಂಟ್ಸ್ ನ ಟ್ರ್ಯಾಕ್ ಮಾಡ್ತಾರೆ. ರೆಗ್ಯುಲರ್ ಆಗಿ ಮಾಕ್ ಟೆಸ್ಟ್ ಇರುತ್ತೆ, ಅಂದ್ರೆ ಎಕ್ಸಾಮ್ ಗಿಂತ ಮುಂಚೆನೆ ಸ್ಟೂಡೆಂಟ್ಸ್ 100% ರೆಡಿ ಇರ್ತಾರೆ. ಜೊತೆಗೆ ರೆಗ್ಯುಲರ್ ಡೌಟ್ ಕ್ಲಿಯರಿಂಗ್ ಸೆಷನ್ಸ್, ಯಾವುದೇ ಡೌಟ್ ಇದ್ರು ಅಲ್ಲೇ ಕ್ಲಿಯರ್ ಆಗುತ್ತೆ. ಸೀಟ್ ಲಿಮಿಟೆಡ್ ಇರುತ್ತೆ. ಇವತ್ತೇ ಈ ಕೂಡಲೇ catalyzeracademy.com ಗೆ ಹೋಗಿ ಕ್ವೈರಿ ಕೊಡಿ ಅಥವಾ ಕೆಳಕಂಡಂತ ಫೋನ್ ನಂಬರ್ಗೆ ಕಾಲ್ ಮಾಡಿ. ನಿಮ್ಮ ಮಗುವಿನ ಭವಿಷ್ಯ ಕ್ಯಾಟಲೈಸರ್ ಅಕಾಡೆಮಿ ಕೈಲಿ ಸೇಫ್ ಆಗಿರುತ್ತೆ. ಧನ್ಯವಾದ. ಜನಗಣತಿ ಕೇವಲ ಎಣಿಕೆ ಅಲ್ಲ, ರಾಷ್ಟ್ರದ ಪ್ರಗತಿಯ ಅಡಿಪಾಯ. ಜಿಲ್ಲಾಧಿಕಾರಿ. ಜನಗಣತಿ ಕಾರ್ಯ ಕೇವಲ ಒಂದು ಅಂಕಿ ಸಂಖ್ಯೆಯನ್ನು ಕಲೆ ಹಾಕುವುದು ಅಷ್ಟೇ ಅಲ್ಲ, ಆ ಅಂಕಿ ಸಂಖ್ಯೆಗಳ ಆಧಾರದ ಮೇಲೆ ನಮ್ಮ ರಾಷ್ಟ್ರದ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂತಹ ಯೋಜನೆಗಳನ್ನು ಹಾಕಿಕೊಳ್ಳಲು ಒಂದು ಅಡಿಪಾಯವಾಗಿದೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭುರವರು ಹೇಳಿದರು. ಅವರು ನಗರದ ಸರ್ಕಾರಿ ಕಾಲೇಜಿನಲ್ಲಿ ತಾಲೂಕಿನಲ್ಲಿ ಜನಗಣತಿ ಕಾರ್ಯಕ್ಕೆ ನಿಯೋಜನೆಗೊಂಡಿರುವ ಗಣತಿದಾರರು ಮತ್ತು ಮೇಲ್ವಿಚಾರಕರಿಗೆ 3 ದಿನಗಳ ಕಾಲ ಹಮ್ಮಿಕೊಂಡಿದ್ದ ತರಬೇತಿ ಕೇಂದ್ರಕ್ಕೆ ಶನಿವಾರ ಭೇಟಿ ನೀಡಿ ಮಾರ್ಗದರ್ಶನವನ್ನು ಸಹ ನೀಡಿ ಮಾತನಾಡಿದರು. ಶಿಕ್ಷಣ, ಉದ್ಯೋಗ, ಮೂಲಭೂತ ಸೌಕರ್ಯಗಳು, ಕೈಗಾರಿಕೀಕರಣ ಇವುಗಳ ಬಗ್ಗೆ ಯೋಜನೆ ರೂಪಿಸಲು ಅನುಕೂಲವಾಗುತ್ತದೆ. ಚುನಾವಣೆ ಮತ್ತು ಜನಗಣತಿ ಎರಡೂ ಕೂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಭಾಗಿತ್ವದಲ್ಲಿ ನಡೆದಂತಹ ಪವಿತ್ರ ಕಾರ್ಯಗಳು. ಇವುಗಳನ್ನು ಅಚ್ಚುಕಟ್ಟಾಗಿ ನೆರವೇರಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಮತ್ತು ಅಂಕಿಅಂಶಗಳು ಸೋರಿಕೆಯಾಗದಂತೆ ಗೌಪ್ಯತೆಯನ್ನು ಕಾಪಾಡುವ ಜವಾಬ್ದಾರಿ ನಮ್ಮ ಮೇಲೆ ಇದೆ ಎಂದರು. ಜನಗಣತಿ ಕಾರ್ಯದಲ್ಲಿ ನಿಗದಿಪಡಿಸಿದ ಪ್ರಶ್ನೆಗಳನ್ನು ಕೇಳುವಂಥ ಹಕ್ಕು ನಿಮಗಿದೆ. ಇದನ್ನು ಯಾರೂ ಕೂಡ ನಿರಾಕರಿಸುವಂತಿಲ್ಲ ಎಂದರು. ಇದು ಸಂವೈಧಾನಿಕ ಕಾರ್ಯವಾಗಿದ್ದು, ಗಣತಿದಾರರು ಪ್ರಶ್ನೆ ಕೇಳಿದಾಗ ಸಾರ್ವಜನಿಕರು ಪ್ರಶ್ನೆಗಳಿಗೆ ಉತ್ತರವನ್ನು ನಿರಾಕರಿಸುವಂತಿದ್ದಲ್ಲ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳಾದ ಜಿ ಪ್ರಭುರವರು ಹೇಳಿದರು. ಸಭೆಯಲ್ಲಿ ತಹಶೀಲ್ದಾರ್ ಸುದರ್ಶನ್ ಯಾದವ್, ಕೈವಾರ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ರವೀಂದ್ರ ಜಾಯ್ಕೊಂಡ, ಮಾಸ್ಟರ್ ಟ್ರೈನರ್ ಮಂಜುನಾಥ್, ಶಂಕರ್ ನೋಡಲ್ ಅಧಿಕಾರಿ ರವಿ, ಗಣತಿದಾರರು ಮತ್ತು ಮೇಲ್ವಿಚಾರಕರು ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಅಮ್ಯುನಿಟೀಸ್ ಅವೈಲೇಬಲ್ ಟು ದ ಹೌಸ್ ಹೋಲ್ಡ್, ಆಮೇಲೆ ಅಸೆಟ್ಸ್ ಪೊಸೆಸ್ಡ್ ಬೈ ದಿ ಹೌಸ್ ಹೋಲ್ಡ್, ಈ ಥರ ಎಲ್ಲ ಒಂದು ಡೀಟೇಲ್ಸನ್ನು ನಾವು ತಗೊಳ್ತೀವಿ. ಸೊ ಆ ಥರ ಒಟ್ಟು 34 ಕ್ವೆಶನೇರ್ಸ್ ಇದ್ದಾವೆ. 33 ಕ್ವೆಶನೇರ್ಸ್ ಇದ್ದಾವೆ. ಅದಕ್ಕೆಲ್ಲ ತಾವು ಭಾಳ ಸಿಂಪ್ಲಿಸ್ಟಿಕ್ಕು ಮತ್ತು ಸಂಪೂರ್ಣ ಆಫ್ಲೈನ್ ಇರೋದ್ರಿಂದ ನಾವು ಪ್ರಾಕ್ಟಿಕಲ್ಲಾಗಿ ಮಾಡಿ ನೋಡಿ. ಹಿಂದೆ ಎಲ್ಲ ನೀವು ಕೆಲವು ಸೆನ್ಸಸ್ಗಳನ್ನ ಮಾಡಿರ್ತೀರ. ಮೊನ್ನೆ ನಡೆದಂಥ, ಇತ್ತೀಚೆಗೆ ನಡೆದಂಥ ಕಾಸ್ಟ್ ಸೆನ್ಸಸ್ಸನ್ನು ತಾವು ಭಾಗಿಯಾಗಿರ್ತೀರ. ಅದರಲ್ಲಿ ಒಂದೊಂದು ಬೆನಿಫಿಷರಿ ಐಡೆಂಟಿಫೈ ಮಾಡೋಕ್ಕೆ 10 ನಿಮಿಷ, 15 ನಿಮಿಷ, 20 ನಿಮಿಷ ಎಲ್ಲ ತಗೊಂಡಿದೆ. ಈ ಸೆನ್ಸಸ್ ನಾಟ್ ಮೋರ್ ದೆನ್ 3 to 4 minutes ಪ್ರಾಕ್ಟಿಕಲ್ ಆಗಿ. ಬಿಕಾಸ್ ಏನು ಆನ್ಲೈನ್ ಇಲ್ವೇ ಇಲ್ಲ, ಇದು ಕಂಪ್ಲೀಟ್ಲಿ ಆಫ್ಲೈನ್. ನೀವು ಎಸ್ ಅಂತ ಕೊಟ್ಟು ನೆಕ್ಸ್ಟ್ ಕ್ವಶನ್ ಹೋಗ್ತಾ ಇರ್ತದೆ, ಆನ್ಲೈನ್ ಇಲ್ಲದೆ ಇರೋದು. ಸೊ ನಿಮ್ಮ ವರ್ಷನ್ ಏನೇನಿದ್ದಾವೆ ನಿಮ್ಮ ಮೊಬೈಲ್ ಕ್ಲೀನಾಗಿ ಅದನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ನಿಮ್ಮ ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಕ್ಲೀನಾಗಿ ನ್ಯೂ ವರ್ಷನ್ ಯಾವುದೇ ಮೊಬೈಲ್ ಇರೋ ನೀವು ಅದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅದೆಲ್ಲ ಹೇಳ್ಕೊಡ್ತಾರೆ, ತರಬೇತಿ ಕೊಡ್ತಾರೆ. ಮತ್ತು ಚುನಾವಣೆ ಮತ್ತು ಸೆನ್ಸಸ್ ಇವೆರಡೂ ಕೂಡ ಬಹಳ ಬಹಳ ಮುಖ್ಯವಾದಂಥ ಕೆಲಸ. ಇವೆರಡನ್ನೂ ಕೂಡ ಕೇಂದ್ರ ಸರ್ಕಾರ, ಸಂಬಂಧಪಟ್ಟ ರಾಜ್ಯ ಸರ್ಕಾರ ಸಹಭಾಗಿತ್ವದಲ್ಲಿ ಒಂದು ವಿಶೇಷವಾದಂಥ ಸಂವಿಧಾನಿಕ ಕಾಯ್ದೆಗಳ ಮೂಲಕ ಇವೆರಡೂ ಪ್ರಕ್ರಿಯೆಗಳನ್ನು ನಾವು ಮಾಡೋವಂಥದ್ದು. ಏನು ವ್ಯತ್ಯಾಸ ಅಂತಂದ್ರೆ, ಇವೆರಡು ಕಾಯ್ದೆಗಳು ಸೆನ್ಸಸ್ ಆಗಲಿ ಚುನಾವಣೆಗಳಾಗಲಿ ಯಾಕೆ ತುಂಬ ವಿಶೇಷ ಆಗ್ತವೆ ಅಂದರೆ, ಇವೆರಡೂ ಕೆಲಸಗಳನ್ನು ಮಾಡಬೇಕಾದ್ರೆ ತಾವು ಯು ಆರ್ ಆಲ್ಮೋಸ್ಟ್ ಆನ್ ಡೆಪ್ಯುಟೇಷನ್ ಟು ಕನ್ಸರ್ನ್ ಡಿಪಾರ್ಟ್ಮೆಂಟ್. ಯಾವುದೇ ಇದ್ರೂ ಕೂಡ ನೀವು ಆ ಇಲಾಖೆಗೆ ಡೆಪ್ಯುಟೇಷನ್ ಮೇಲೆ ಕೆಲಸ ಮಾಡುವ ರೀತಿಯಲ್ಲಿ ಕೆಲಸ ಮಾಡ್ತಿರ್ತೀರ. ಅದರಲ್ಲೂ ವಿಶೇಷತೆ ಏನು ಅಂದರೆ, ಶಿಸ್ತು ಪ್ರಾಧಿಕಾರಿಗಳು ಈ ಇಲಾಖೆಗಳಾಗಿರ್ತಾರೆ. ನಿಮ್ಮ ಮದರ್ ಡಿಪಾರ್ಟ್ಮೆಂಟ್ ಆಗೋದಿಲ್ಲ. ಚುನಾವಣೆಯಲ್ಲಿ ಈ ಕೆಲಸಗಳಲ್ಲೆಲ್ಲ disciplinary authority will be the agencies who are
ಅಂಡರ್ಟೇಕಿಂಗ್ ದ ಮ್ಯಾಸಿವ್ ಎಕ್ಸರ್ಸೈಸ್. ಚುನಾವಣಾ ಆಯೋಗ ಆಗ್ಬೋದು, ಸೆನ್ಸಸ್ ಡೈರೆಕ್ಟರೇಟ್ ಆಗ್ಬೋದು, ಇವರೆಲ್ಲರ ನೇರ ನಿಯಂತ್ರಣದಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಹಾಗಾಗಿ ಅದು ಬಹಳ ವಿಶೇಷ. ನಾನು ಪ್ರಾವಿಷನ್ಸ್ ಏನಿದೆ ಅದು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ, ಅದು ಬಹುಶಃ ಹೇಳಲ್ಲ ಇಲ್ಲಿ ಇದೆ. ಯಾರು ಎನ್ಯುಮರೇಟ್ ಮಾಡ್ತಾರೆ ಸೂಪರ್ವೈಸರ್ಸ್ಗೆ, ಆ ಎಲ್ಲ ವ್ಯವಸ್ಥೆಗಳನ್ನು ಸುಲಭವಾಗಿ ನಾವು ಮಾಡಿಕೊಡ್ತೀವಿ, ಏನು ತೊಂದರೆ ಇಲ್ಲ. ಮತ್ತು ತಮ್ಗೆ ಅನುದಾನದ ತಮಗೆ ತಾವು ಮಾಡಿದ ಕೆಲಸಕ್ಕೆ ನಮಗೆ ಏನು ಹಾನೋರಿಯಂ ಕೊಡಬೇಕು, ಗೌರವಧನಗಳು ಏನು ಕೊಡಬೇಕು, ಅವೆಲ್ಲವೂ ಕೂಡ ಕರಾರುವಕ್ಕಾಗಿ ಅವುಗಳೆಲ್ಲ ನೀಡೋಕ್ಕೆ ವ್ಯವಸ್ಥೆ ಕೂಡ. 200 ಮನೆಯ ಮೇಲೆ ಕ್ರಾಸ್ ಆಗದಂತೆ ನಾವು SLB ಬ್ಲಾಕ್ಸ್ ಅನ್ನ ಮಾಡಿದ್ದೀವಿ. ಮ್ಯಾಕ್ಸಿಮಮ್ ಇಸ್ 200, ಮ್ಯಾಕ್ಸಿಮಮ್ ನಂಬರ್ ಆಫ್ ಹೌಸ್ಹೋಲ್ಡ್ ಇಸ್ 200. ಸೊ ಆ ಥರ ಮಾಡಿದ್ದೀವಿ. ಈ ಎಲ್ಲ ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡು ಮಾಡಬೇಕು. ಮತ್ತು ಎಲ್ಲದಕ್ಕಿಂತ ಮುಖ್ಯ ಏನು ಅಂದರೆ ಈ ಡಾಕ್ಯುಮೆಂಟ್ನ ಗೋಪ್ಯತೆ. ಚುನಾವಣೆ ಆಗಲಿ ಇದಾಗಲಿ ಗೋಪ್ಯತೆ ಬ್ರೀಚ್ ಆದರೆ ದಟ್ ಇಸ್ ವೆರಿ 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 ಸೀರಿಯಸ್ ಅಫೆನ್ಸ್. ಹಾಗಾಗಿ ನೀವು ಶೆಡ್ಯೂಲ್ನಲ್ಲಿ ಮಾಹಿತಿ ಕಲೆಕ್ಟ್ ಮಾಡೋದಾಗಲಿ, ಮೊಬೈಲಲ್ಲಿ ಕಲೆಕ್ಟ್ ಮಾಡೋದಾಗಲಿ, ಅದನ್ನ ನಿಮ್ಮ ಕನ್ಸಂಪ್ಷನ್ಗೂ ಇಟ್ಕೋಬಾರ್ದು. ಅಪ್ಲೋಡ್ ಮಾಡಿ ಕಳಿಸ್ತಾ ಇರಬೇಕು. ಅವ್ರಿಗೆ ಏನೇನು ಇರುತ್ತೋ ಅದು ಅಪ್ಲೋಡ್ ಆಗ್ತಾ ಇರುತ್ತೆ, ಆನ್ಲೈನಲ್ಲಿ ಹೋಗ್ತಾ ಇರುತ್ತೆ. ನೀವು ಆಫ್ಲೈನಲ್ಲಿ ಮಾಡ್ಕೊಂಡು ಬರ್ತೀರಾ, ಆನ್ಲೈನ್ ಸಿಸ್ಟಮ್ ಸಿಕ್ಕಿದ ತಕ್ಷಣ ಅದನ್ನು ಕಳಿಸೋವಂಥ ಕೆಲಸ ಮಾಡಿ. ಮತ್ತು ಎಲ್ಲ ನಿಮ್ಮ ಅರ್ಬನ್ ಲೋಕಲ್ ಬಾಡಿನಲ್ಲಿ ಒಂದು ವೈಫೈ ಝೋನ್ ಅಂತ ಮಾಡಿಬಿಡಿ. ಅವರಿಗೆ ಡೇಟಾ ಎಲ್ಲ ಸಿಂಕ್ ಮಾಡೋದಕ್ಕೆ ಅವ್ರ ಮೊಬೈಲಲ್ಲಿ ನಾನು ಮಾಹಿತಿ ಕೊಡಲ್ಲ, ಶೇರ್ ಮಾಡಲ್ಲ, ಅದು ಇದು ಅಂತ ಯಾರು ಹೇಳೋಕ್ಕಾಗಲ್ಲ. ನೀವು ಅಷ್ಟೇ ಪ್ರಶ್ನೆ ಕೇಳೋದು ನಿಮ್ಗೆ ಹಕ್ಕಿದೆ. ಸೆನ್ಸಸ್ನ ಯಾರು ಸೂಪರ್ವೈಸರ್ಸ್ ಇರ್ತಾರೆ, ಎನ್ಯುಮರೇಟರ್ಸ್ ಇರ್ತಾರೆ, ಆಬ್ಸಲ್ಯೂಟ್ಲಿ ದೇ ಹ್ಯಾವ್ ಪವರ್ ಟು ಆಸ್ಕ್ ಕ್ವೆಶನ್ಸ್. ಏನು ಕ್ವೆಶನ್ ಇರೋ ಕ್ವಶನ್, ಬೇರೆ ಬೇರೆ ಏನೇನೋ ಕ್ವಶನ್ಗಳು ಕೇಳೋದಲ್ಲ. 33 ಕ್ವಶನ್ ಏನಿದ್ದಾರೆ ಆ ಕ್ವಶನ್ನ ಕೇಳುವ ಸಂಪೂರ್ಣ ಹಕ್ಕು ಅಧಿಕಾರ ನಿಮ್ಮ ವ್ಯಾಪ್ತಿಗಿರುತ್ತೆ. ಉತ್ತರ ಕೊಡಬೇಕಾದಂಥ ಉತ್ತರದಾಗಿತ್ವ ನಾಗರಿಕರಿದೆ. ಸೊ ಎರಡೂ ಕಡೆಯಿಂದ ಅದು ಸುಲಲಿತವಾಗಿ ಆಗಬೇಕು ಅಪೇಕ್ಷೆ ಇದೆ. ಸೊ ಇಷ್ಟು ಮಾಹಿತಿ ಇದೆ. ಸೊ ಆಲ್ ದ ವೆರಿ ಬೆಸ್ಟ್. ಎಲ್ಲ ಚೆನ್ನಾಗಿ